ನಮ್ಮ ಕರ್ನಾಟಕದ ಈ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಈಗಲೂ ಕೂಡ ಪ್ರತಿದಿನ ಸಂಸ್ಕೃತದಲ್ಲೇ ಮಾತಾಡ್ತಾರೆ. ಇದು ಡೇ 13 ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ. ಶಿವಮೊಗ್ಗ ಎಂಬ ಹೆಸರು ಶಿವನ ಮೊಗೆ ಅಥವಾ ಸಿಹಿ ಮೊಗೆ ಎಂಬ ಪದದಿಂದ ಬಂದಿದೆ. ಅದು ಈಗ ಶಿವಮೊಗ್ಗ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ಸುತ್ತಳತೆ ಅಂದಾಜು 8477 ಸ್ಕ್ವೇರ್ ಕಿಲೋಮೀಟರ್ಸ್. ಈ ಜಿಲ್ಲೆಯ ತಲಾ ಆದಾಯ 2,90,000 ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 80%. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 7 ತಾಲೂಕುಗಳಿವೆ: ಭದ್ರಾವತಿ, ಶಿವಮೊಗ್ಗ, ತೀರ್ಥಹಳ್ಳಿ, ಹೊಸನಗರ, ಶಿಕಾರಿಪುರ, ಸಾಗರ ಹಾಗೂ ಕೊನೆಯದಾಗಿ ಸೊರಬ. ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಸ್ಥಳಗಳು ಜೋಗ್ ಫಾಲ್ಸ್, ಕೊಡಚಾದ್ರಿ, ಆಗುಂಬೆ, ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸೆಂಚುರಿ, ಸಕ್ರೆಬಿಲ್ಲೆ ಎಲಿಫೆಂಟ್ ಕ್ಯಾಂಪ್ ಹಾಗೂ ಕೊನೆಯದಾಗಿ ಸಿಗಂದೂರು ಶ್ರೀ ಚೌಡೇಶ್ವರಿ ಟೆಂಪಲ್. ಶಿವಮೊಗ್ಗ ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಶಿವಮೊಗ್ಗದಲ್ಲಿರುವ ಜೋಗ್ ಜಲಪಾತ 830 ಅಡಿ ಎತ್ತರವಿದ್ದು ಭಾರತದ 2ನೇ ಅತಿ ಎತ್ತರವಾದ ಜಲಪಾತವಾಗಿದೆ. ಹಾಗೂ ಶಿವಮೊಗ್ಗದ ಆಗುಂಬೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಒಂದಾಗಿದ್ದು, ಅದಕ್ಕೆ ಆಗುಂಬೆನ ಸೌತ್ ಇಂಡಿಯಾದ ಚಿರಪುಂಜಿ ಅಂತಲೂ ಕರೀತಾರೆ. ಹಾಗೂ ಶಿವಮೊಗ್ಗದ ಮತ್ತೂರು ಒಂದು ಅಪರೂಪದ ಹಳ್ಳಿ ಆಗಿದ್ದು, ಅಲ್ಲಿನ ಜನರು ಪ್ರತಿದಿನ ಸಂಸ್ಕೃತದಲ್ಲೇ ಮಾತಾಡ್ತಾರೆ. ಭಾರತದ ಕೆಲವು ಸಂಸ್ಕೃತ ಮಾತನಾಡುವ ಹಳ್ಳಿಗಳಲ್ಲಿ ಮತ್ತೂರು ಕೂಡ ಒಂದು. ಹಾಗೂ ಕೊನೆಯದಾಗಿ ನಮ್ಮ ಕರ್ನಾಟಕದ ಮೊದಲ ಸ್ಟೀಲ್ ಪ್ಲಾಂಟ್ ಆದ ವಿಶ್ವೇಶ್ವರ ಐರನ್ ಅಂಡ್ ಸ್ಟೀಲ್ ಪ್ಲಾಂಟ್ ಶಿವಮೊಗ್ಗದ ಭದ್ರಾವತಿಯಲ್ಲೇ ಇರೋದು. ನೀವು ಯಾವ ಜಿಲ್ಲೆಯವರೆಂದು ಕಮೆಂಟ್ ಮಾಡಿ. ನೀವೇನಾದ್ರೂ ಶಿವಮೊಗ್ಗ ಜಿಲ್ಲೆಯವರಾಗಿದ್ರೆ ಈ ರೀಲ್ನ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ, ಮತ್ತೆ ಹೆಚ್ಚಾಗಿ ಶೇರ್ ಮಾಡಿ. ಹಾಗೂ ಇದೇ ರೀತಿ ಎಲ್ಲ ಜಿಲ್ಲೆಯ ವಿಡಿಯೋಗಾಗಿ ಫಾಲೋ ಮಾಡಿ ಗೋ ಕನ್ನಡಿಗ.